ಭೂಮಿಯ ಮೇಲೆಯೇ ಜೀವರಾಶಿ ಯಾಕಿದೆ ಅನ್ನೋ ಪ್ರಶ್ನೆ ನಾವೆಲ್ಲರೂ ಒಮ್ಮೆ ಆದ್ರೂ ಯೋಚನೆ ಮಾಡಿರ್ತೀವಿ ಅಲ್ವಾ? ಹೌದು ಹೌದು. ಅಂದ್ರೆ ಜೂಪಿಟರ್ ತರಹದ ಆ ದೊಡ್ಡ ಗ್ಯಾಸ್ ಬಾಲ್ ಮೇಲೆ ನಾವೇಕಿಲ್ಲ. ಹೌದು. ಅಥವಾ ಆ ವೀನಸ್ ತರಹದ ಬಿಸಿ ಬಿಸಿ ಓವನ್ ಮೇಲೆ ಯಾಕಿಲ್ಲ ಅನ್ನೋದು ನಿಜಕ್ಕೂ ಕುತೂಹಲಕಾರಿ ವಿಷಯ. ಖಂಡಿತ. ಅದಕ್ಕೆ ಇವತ್ತಿನ ಈ ಡೀಪ್ ಡೈವ್ನಲ್ಲಿ ಭೂಮಿಯ ಆ ಅದ್ಭುತವಾದ ಸರ್ವೈವಲ್ ರೆಸಿಪಿ ಮತ್ತೆ ಆ ಮ್ಯಾಜಿಕ್ ತರಹದ ಗೋಲ್ಡಿಲಾಕ್ ಸೀಕ್ರೆಟ್ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ. ಓಕೆ, ಲೆಟ್ಸ್ ಅನ್ಪ್ಯಾಕ್ ದಿಸ್. ಬನ್ನಿ ಶುರು ಮಾಡೋಣ. ನೋಡಿ, ಬದುಕಲು ಬೇಕಾದ ಮೊದಲ ನಿಯಮವೇ ಸರಿಯಾದ ಜಾಗದಲ್ಲಿರುವುದು. ಅಂದ್ರೆ ಚಳಿಗಾಲದಲ್ಲಿ ನಾವೆಲ್ಲರೂ ಚಳಿ ಕಾಯಿಸಲು ಆ ಬೆಂಕಿ ಕ್ಯಾಂಪ್ ಹತ್ರ ಕೂರ್ತೀವಲ್ಲ, ಒಂಥರ ಹಾಗೆ ಬೆಂಕಿಗೆ ತುಂಬಾ ಹತ್ರ ಹೋದ್ರೆ ಸುಡುತ್ತೆ. ಅದೇ ಮರ್ಕ್ಯುರಿ ಗ್ರಹದ ಕಥೆ. ಸೂರ್ಯನಿಗೆ ತುಂಬಾ ಹತ್ರ ಇದೆ. ಆಮೇಲೆ ಬೆಂಕಿಯಿಂದ ತುಂಬಾ ದೂರ ಹೋದ್ರೆ ನಡುಗುವ ಚಳಿ ಶುರುವಾಗುತ್ತೆ ಅಲ್ವಾ? ಅದು ನೆಪ್ಚೂನ್ ಗ್ರಹದ ಪರಿಸ್ಥಿತಿ. ನಿಖರವಾಗಿ ಹೇಳಿದ್ರಿ. ವಾಟ್ಸ್ ಫ್ಯಾಸಿನೇಟಿಂಗ್ ಹಿಯರ್ ಇಸ್, ಸೋಲಾರ್ ಸಿಸ್ಟಮ್ನಲ್ಲಿ ಈ ನಿರ್ದಿಷ್ಟ ಜಾಗಕ್ಕೆ ಹ್ಯಾಬಿಟಬಲ್ ಝೋನ್ ಅಥವಾ ಗೋಲ್ಡಿಲಾಕ್ ಝೋನ್ ಅಂತ ಕರೀತಾರೆ. ಓಹೋ, ಗೋಲ್ಡಿಲಾಕ್ ಝೋನ್. ಹೌದು. ಸೂರ್ಯನಿಂದ ಇರುವ ಈ ಪರ್ಫೆಕ್ಟ್ ದೂರದ ಕಾರಣದಿಂದಲೇ ಭೂಮಿಯ ಮೇಲಿನ ಮಾಡರೇಟ್ ಟೆಂಪರೇಚರ್ ನಿರ್ವಹಣೆ ಆಗುತ್ತದೆ. ಉಷ್ಣಾಂಶ ಹದವಾಗಿರೋದರಿಂದ ನೀರು ಕುದಿದು ಆವಿಯಾಗುವುದೂ ಇಲ್ಲ. ಅಥವಾ ವಿಪರೀತ ಚಳಿಗೆ ಕಲ್ಲಾಗಿ ಮಂಜುಗಡ್ಡೆ ಆಗೋದು ಇಲ್ಲ ಅಲ್ವಾ? ಹೌದು ಹೌದು. ಅದೇ ಸರಿಯಾದ ಜಾಗದ ಮ್ಯಾಜಿಕ್. ಸರಿ, ಜಾಗವೇನೋ ಪರ್ಫೆಕ್ಟ್ ಆಗಿದೆ. ಆದ್ರೆ ಆ ದೊಡ್ಡ ಬಾಹ್ಯಾಕಾಶದ ಅಪಾಯಗಳಿಂದ ಭೂಮಿಗೆ ರಕ್ಷಣೆ ಹೇಗೆ ಸಿಗುತ್ತೆ? ಇದು ಒಂಥರ ನಮ್ಮ ಅಪಾರ್ಟ್ಮೆಂಟ್ ಗೇಟ್ ಹತ್ರ ಇರೋ ಸೆಕ್ಯೂರಿಟಿ ಗಾರ್ಡ್ ತರಹನಾ? ಖಂಡಿತ. ಅಥವಾ ಚಳಿಗಾಲದಲ್ಲಿ ನಾವು ಹೊದ್ದುಕೊಳ್ಳುವ ದಪ್ಪ ರಜಾಯಿ ತರಹ ಅಂದುಕೊಳ್ಳಿ. ಆ ರಕ್ಷಣಾ ಕವಚದ ಹೆಸರೇ ಅಟ್ಮಾಸ್ಫಿಯರ್. ಇದು ಬರೀ ಗಾಳಿಯಲ್ಲ ಗೊತ್ತಾ? ಓಕೆ, ಅದರಲ್ಲಿ ಉಸಿರಾಡಲು ಬೇಕಾದ ಆಕ್ಸಿಜನ್ ಇರುತ್ತೆ ಅಂತ ಗೊತ್ತು. ಹಾಗೆ ಗಿಡಗಳು ಬೆಳೆಯಲು ಬೇಕಾದ ನೈಟ್ರೋಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೂಡ ಇದೆ. ಆಮೇಲೆ ಇದು ಸೂರ್ಯನಿಂದ ಬರುವ ಅಪಾಯಕಾರಿ ರೇಡಿಯೇಷನ್ ಅನ್ನು ತಡೆಯುತ್ತೆ. ಅಂದ್ರೆ ನಮ್ಗೆ ಸ್ಪೇಸ್ ಬರ್ನ್ಸ್ ಆಗದಂತೆ ಒಂದು ಫಿಲ್ಟರ್ ಥರ ಕೆಲಸ ಮಾಡುತ್ತೆ ಅಂತನಾ? ಹೌದು. ಅಷ್ಟಲ್ಲ, ಬಾಹ್ಯಾಕಾಶದಿಂದ ವೇಗವಾಗಿ ಬೀಳುವ ಆ ಮೀಟಿಯರೈಟ್ಸ್ ಇರುತ್ತಲ್ಲ, ಉಲ್ಕೆಗಳು. ಹೌದು. ಅವು ಈ ವಾತಾವರಣದ ಗಾಳಿಗೆ ಉಜ್ಜಿದಾಗ ಆ ಫ್ರಿಕ್ಷನ್ ಅಥವಾ ಘರ್ಷಣೆಯಿಂದಾಗಿ ಭೂಮಿಗೆ ತಲುಪುವ ಮುಂಚೆ ಗಾಳಿಯಲ್ಲೇ ಸುಟ್ಟು ಬೂದಿಯಾಗ್ತವೆ. ವಾವ್, ಇದು ನಿಜಕ್ಕೂ ಅದ್ಭುತ. ಹಿಯರ್ಸ್ ವೆರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಈ ಭದ್ರವಾದ ರಕ್ಷಣೆಯ ಒಳಗೆ ಜೀವಿಗಳು ಬೆಳೆಯಲು ಬೇಕಾದ ಆ ಮ್ಯಾಜಿಕ್ ವಸ್ತು ಇದೆ, ಅದೇ ಲಿಕ್ವಿಡ್ ವಾಟರ್. ಹೌದೌದು. ಕಣ್ಣಿಗೆ ಕಾಣದ ಸಣ್ಣ ಬ್ಯಾಕ್ಟೀರಿಯಾಯಿಂದ ಹಿಡಿದು ಸಮುದ್ರದ ದೊಡ್ಡ ಬ್ಲೂವೇಲ್ವರೆಗೂ ಪ್ರತಿಯೊಂದು ಜೀವಕ್ಕೂ ಇದು ಬೇಕೇ ಬೇಕು. ಆಮೇಲೆ ನಮ್ಮ ಕಾಡುಗಳಲ್ಲಿರೋ ಆನೆಗಳಿಗೂ ಅಷ್ಟೇ. ಪ್ರತಿಯೊಂದು ಜೀವಿಯ ಸೆಲ್ಸ್ಗೂ ನೀರ್ ಬೇಕು. ಇದು ಒಂಥರ ಆಶ್ಚರ್ಯ ಅಲ್ವಾ? ಖಂಡಿತ. ಸರ್ಫೇಸ್ ಮೇಲೆ ಲಿಕ್ವಿಡ್ ವಾಟರ್ ಇರುವ ನಮಗೆ ತಿಳಿದಿರುವ ಏಕೈಕ ಗ್ರಹ ನಮ್ಮ ಅರ್ತ್. ಆದ್ರೆ ನೀರು ಕೇವಲ ಒಂದೇ ಕಡೆ ನಿಂತಿಲ್ಲ. ಹೌದು, ವಾಟರ್ ಸೈಕಲ್ ಎಂಬ ಪ್ರಕ್ರಿಯೆ ಮೂಲಕ ಓಷನ್ಸ್, ರಿವರ್ಸ್ ಮತ್ತು ಲೇಕ್ಸ್ನಲ್ಲಿರುವ ನೀರು ಮೋಡವಾಗುತ್ತೆ. ಆಮೇಲೆ ಮತ್ತೆ ಮಳೆಯಾಗಿ ಭೂಮಿಗೆ ಸೇರುತ್ತೆ. ಈ ಮೂಲಕ ನೀರು ತನ್ನಂತಾನು ಸ್ವಚ್ಛಗೊಳಿಸುತ್ತಿರ್ತದೆ, ಸದಾ ಚಲಿಸುತ್ತಿರ್ತದೆ. ಅಂದ್ರೆ ಜೀವಿಗಳಿಗೆ ನಿರಂತರವಾಗಿ ನೀರು ಸಿಗಲು ಇದೇ ಕಾರಣ. ಸರಿ, ನೀರು ಮತ್ತು ಗಾಳಿ ಇದೆ. ಆದ್ರೆ ರಾತ್ರಿ ಹೊತ್ತು ಸೂರ್ಯನ ಬಿಸಿಲು ಇರೋದಿಲ್ಲ. ಆಗ ವಿಪರೀತ ಚಳಿಯಾಗಲ್ವಾ? ಅದೇ ಕುತೂಹಲಕಾರಿ ವಿಷಯ. ನಮಗೆ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಮೀಥೇನ್ ಅಂದ್ರೆ ಸ್ವಲ್ಪ ಭಯ. ಅವು ಅಪಾಯಕಾರಿ ಅಂತ ಕೇಳಿದ್ದೇವೆ. ಆದ್ರೂ ಅವು ನಮಗೆ ಬೇಕಾ? ಇಫ್ ವಿ ಕನೆಕ್ಟ್ ದಿಸ್ ಟು ದ ಬಿಗರ್ ಪಿಕ್ಚರ್, ಅಸಲಿ ಕಥೆ ಅರ್ಥವಾಗುತ್ತೆ. ಭೌತಶಾಸ್ತ್ರದ ಈ ಪ್ರಕ್ರಿಯೆಯನ್ನು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೆಯುತ್ತಾರೆ. ಓಕೆ, ಗ್ರೀನ್ ಹೌಸ್ ಎಫೆಕ್ಟ್. ಹೌದು. ಇದು ಇಲ್ಲದಿದ್ದರೆ ರಾತ್ರಿ ಹೊತ್ತು ಭೂಮಿಯ ಉಷ್ಣಾಂಶ -18°C ಕುಸಿಯುತ್ತಿತ್ತು. ಈ ಗ್ರೀನ್ ಹೌಸ್ ಗ್ಯಾಸಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ವಾಟರ್ ವೇಪರ್ ಇವೆಲ್ಲವೂ ಸೇರಿ ಭೂಮಿಯ ಸುತ್ತ ಒಂದು ಕನ್ನಡಿಯ ಮನೆ ತರಹ ಕೆಲಸ ಮಾಡುತ್ತವೆ. ಗಾಜಿನ ಮನೆ ತರಹ ಅಲ್ವಾ? ಹೌದು ಹೌದು. ಸೂರ್ಯನ ಬಿಸಿಲನ್ನು ಒಳಗೆ ಬಿಡುತ್ತವೆ, ಆದ್ರೆ ರಾತ್ರಿ ಭೂಮಿಯಿಂದ ಹಿಂದಿರುಗುವ ಶಾಖವನ್ನು ಸಂಪೂರ್ಣವಾಗಿ ಆಚೆ ಹೋಗದಂತೆ ತಡೆಯುತ್ತವೆ. ಓಹೋ, ಇದರಿಂದ ಅರ್ಥ್ನ ಉಷ್ಣಾಂಶ ಯಾವಾಗ್ಲೂ 15°C ಆಸುಪಾಸಿನಲ್ಲಿರುತ್ತೆ. ನಿಯಮಿತ ಪ್ರಮಾಣದಲ್ಲಿ ಈ ಅನಿಲಗಳು ನಮ್ಮನ್ನು ಬೆಚ್ಚಗಿಡೋ ಜೀವರಕ್ಷಕಗಳು ಅನ್ಬಹುದು. ಹೌದು, ಅದೇ ಅರ್ಥ್ನ ಅದ್ಭುತವಾದ ಬ್ಯಾಲೆನ್ಸ್. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್? ನಾವು ಸೂರ್ಯನಿಗೆ ಸ್ವಲ್ಪ ಹತ್ತಿರ ಇದ್ದಿದ್ರೆ ಸಮುದ್ರ ಎಲ್ಲ ಆವಿಯಾಗುತ್ತಿತ್ತು. ಹಾಗೆ ಗ್ರೀನ್ ಹೌಸ್ ಎಫೆಕ್ಟ್ ಇಲ್ಲದಿದ್ದರೆ ನಾವೆಲ್ಲ ಫ್ರೀಸ್ ಆಗ್ತಿದ್ವಿ. ಹೌದು. ಹಾಗಾದ್ರೆ ಕೊನೆಯದಾಗಿ ಒಂದು ಕುತೂಹಲಕಾರಿ ಯೋಚನೆ ಬಿಟ್ಟೋಗೋಣ.
ಭವಿಷ್ಯದಲ್ಲಿ ಬೇರೆ ಯಾವುದಾದರೂ ನಕ್ಷತ್ರದ ಗೋಲ್ಡಿಲಾಕ್ಸ್ ಝೋನ್ನಲ್ಲಿ ಲಿಕ್ವಿಡ್ ವಾಟರ್ ಮತ್ತು ಅಟ್ಮಾಸ್ಫಿಯರ್ ಇರುವ ಹೊಸ ಗ್ರಹ ಸಿಕ್ಕ್ರೆ ಅಲ್ಲಿಯೂ ನಮ್ಮ ತರಹದ ಜೀವಿಗಳು ಬದುಕಿರಬಹುದಾ? ಭಾರಿ ರೋಚಕವಾದ ಪ್ರಶ್ನೆ ಇದು. ಬ್ರಹ್ಮಾಂಡದಲ್ಲಿ ನಾವೊಬ್ರೇ ಇರ್ಲಿಕ್ಕಿಲ್ಲ ಅನ್ಸುತ್ತೆ. ಹೌದು. ಈ ರೋಚಕ ಪ್ರಶ್ನೆಯೊಂದಿಗೆ ಇಂದಿನ ಈ ಆಳವಾದ ಅಧ್ಯಯನವನ್ನು ಮುಗ್ಸೋಣ.